ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕದ ಪ್ರತಿಷ್ಠಿತ ಕೆಪಿಸಿಎಲ್ ಇಲಾಖೆಯಲ್ಲಿ ಖಾಲಿ ಇರುವ ಗ್ರೂಪ್ ಎ ಹುದ್ದೆಗಳಿಗೆ ನೇಮಕಾತಿ ಪ್ರಕಟವಾಗಿದೆ. ಇದು ಎಸ್ಸಿ, ಎಸ್ಟಿ ಅಭ್ಯರ್ಥಿಗಳಿಗೆ ಮೀಸಲಾದ ವಿಶೇಷ ಬ್ಯಾಕ್ಲಾಗ್ ನೇಮಕಾತಿಯಾಗಿದೆ. ವಿಶೇಷ ಏನಪ್ಪಾ ಅಂದರೆ ಈ ಹುದ್ದೆಗಳಿಗೆ ಯಾವುದೇ ಇಂಟರ್ವ್ಯೂ ಅಥವಾ ಪರೀಕ್ಷೆ ಇರುವುದಿಲ್ಲ. ನೇರ ನೇಮಕಾತಿ ಮೂಲಕ ಆಯ್ಕೆ ನಡೆಯಲಿದೆ. ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳೋಣ. ಇನ್ನು ಯಾವ ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ, ಒಟ್ಟು 4 ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಫ್ಯಾಕ್ಟರಿ ಮೆಡಿಕಲ್ ಆಫೀಸರ್ ಹುದ್ದೆಗೆ 2 ಸ್ಥಾನಗಳಿದ್ದು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ತಲಾ ಒಂದೊಂದು ಹುದ್ದೆ ಮೀಸಲಿದೆ. ಇನ್ನು ಮೆಡಿಕಲ್ ಆಫೀಸರ್ ಮತ್ತು ಅಕೌಂಟ್ಸ್ ಆಫೀಸರ್ಗೆ ತಲಾ ಒಂದೊಂದು ಸ್ಥಾನವಿದ್ದು, ಇವೆರಡು ಎಸ್ಟಿ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ. ಮೊದಲಿಗೆ ದಿನಾಂಕಗಳನ್ನು ಗಮನಿಸಿ. ಈ ನೇಮಕಾತಿ ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದ್ದು, ಅರ್ಜಿ ಸಲ್ಲಿಸಲು ಇದೇ ಡಿಸೆಂಬರ್ 26, 2025 ಕೊನೆಯ ದಿನಾಂಕವಾಗಿದೆ. ಸಮಯ ತುಂಬ ಕಡಿಮೆ ಇದೆ. ಡಿಸೆಂಬರ್ 26ರ ಸಂಜೆ 5 ಗಂಟೆಯ ಒಳಗೆ ನಿಮ್ಮ ಅರ್ಜಿ ತಲುಪಬೇಕು. ಇಲ್ಲಿ ಅರ್ಜಿ ಸಲ್ಲಿಸೋದು ಆನ್ಲೈನ್ ಪೋರ್ಟಲ್ ಮೂಲಕ ಅಲ್ಲ, ಬದಲಾಗಿ ಇಮೇಲ್ ಮೂಲಕ. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎನ್ನುವುದನ್ನು ನೋಡೋದಾದರೆ, ಕೆಪಿಸಿಎಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದನ್ನು ಭರ್ತಿ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಫೀಸ್ ರಸೀದಿ ಜೊತೆಗೆ ಸ್ಕ್ಯಾನ್ ಮಾಡಿ ಒಂದೇ PDF ಮಾಡಿಕೊಳ್ಳಿ. ಈ ಫೈಲನ್ನು kpclbacklog@gmail.com ವಿಳಾಸಕ್ಕೆ ಡಿಸೆಂಬರ್ 26 ಸಂಜೆ 5 ಗಂಟೆಯ ಒಳಗೆ ಇಮೇಲ್ ಮಾಡಬೇಕು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ನೋಟಿಫಿಕೇಷನ್ನಲ್ಲಿ ಅರ್ಜಿ ಶುಲ್ಕ ಎಂದು ₹100 ನಿಗದಿಪಡಿಸಲಾಗಿದೆ. ಈ ಹಣವನ್ನು ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBI ಖಾತೆಗೆ ಪಾವತಿಸಬೇಕಾಗುತ್ತದೆ. ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ನೋಟಿಫಿಕೇಷನ್ನಲ್ಲಿ ನೀಡಿದ್ದಾರೆ. ಹಣ ಪಾವತಿಸಿದ ರಸೀದಿ ನಂಬರನ್ನು ಅಪ್ಲಿಕೇಶನ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಮೊದಲನೆಯದಾಗಿ ಫ್ಯಾಕ್ಟರಿ ಮೆಡಿಕಲ್ ಆಫೀಸರ್ ಹುದ್ದೆಯ ಬಗ್ಗೆ ನೋಡೋಣ. ಇದು ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿದ ವೃಂದದ ನೇಮಕಾತಿಯಾಗಿದ್ದು, ಇಲ್ಲಿ ಒಟ್ಟು 2 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಇದರಲ್ಲಿ ಪರಿಶಿಷ್ಟ ಜಾತಿ SC ಅಭ್ಯರ್ಥಿಗಳಿಗೆ 1 ಹಾಗೂ ಪರಿಶಿಷ್ಟ ಪಂಗಡ ST ಅಭ್ಯರ್ಥಿಗಳಿಗೆ 1 ಹುದ್ದೆ ಮೀಸಲಾಗಿದೆ. ವಿದ್ಯಾರ್ಹತೆ ಮತ್ತು ಅನುಭವದ ಬಗ್ಗೆ ನೋಡೋದಾದರೆ, ನೀವು ಕರ್ನಾಟಕದ ಯಾವುದೇ ಅಂಗೀಕೃತ ಕಾಲೇಜಿನಿಂದ MBBS ಪದವಿಯನ್ನು ಮುಗಿಸಿರಬೇಕು. ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಅಂಗೀಕೃತವಾದ ಇಂಡಸ್ಟ್ರಿಯಲ್ ಹೆಲ್ತ್ ಅಥವಾ ಕೈಗಾರಿಕಾ ಸ್ವಾಸ್ಥ್ಯದಲ್ಲಿ ಕನಿಷ್ಠ 3 ತಿಂಗಳ ತರಬೇತಿಯನ್ನು ಪಡೆದಿರಬೇಕು. ಅತಿ ಮುಖ್ಯವಾಗಿ ಇಂಟರ್ನ್ಶಿಪ್ ಹೊರತುಪಡಿಸಿ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ 2 ವರ್ಷಗಳ ಕೆಲಸದ ಅನುಭವ ಕಡ್ಡಾಯವಾಗಿರಬೇಕು. ಮುಂದಿನ ಹುದ್ದೆ ಮೆಡಿಕಲ್ ಆಫೀಸರ್ ಹುದ್ದೆ. ಇದರಲ್ಲಿ ಒಟ್ಟು 1 ಬ್ಯಾಕ್ಲಾಗ್ ಹುದ್ದೆ ಖಾಲಿ ಇದ್ದು, ಇದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ಕರ್ನಾಟಕದ ಯಾವುದೇ ಅಂಗೀಕೃತ ಕಾಲೇಜಿನಿಂದ MBBS ಪದವಿಯನ್ನು ಪಡೆದಿರಬೇಕು. ಇದರ ಜೊತೆಗೆ ನಿಮ್ಮ ಇಂಟರ್ನ್ಶಿಪ್ ಮುಗಿಸಿದ ನಂತರ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ 2 ವರ್ಷದ ಕೆಲಸಗಳ ಅನುಭವವನ್ನು ಹೊಂದಿರಬೇಕು. ಇನ್ನು ಮೂರನೆಯದಾಗಿ ಅಕೌಂಟ್ಸ್ ಆಫೀಸರ್. ಇದರಲ್ಲಿ 1 ಬ್ಯಾಕ್ಲಾಗ್ ಹುದ್ದೆ ಲಭ್ಯವಿದ್ದು, ಇದು ಕೂಡ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ನೀವು ಯಾವುದೇ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿರಬೇಕು. ಇದರ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ICWA ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಹೆಸರಾಂತ ಸಾರ್ವಜನಿಕ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕಾಸ್ಟ್ ಡಾಟಾ ನಿರ್ವಹಣೆಯಲ್ಲಿ 2 ವರ್ಷಗಳ ಅನುಭವ ಹೊಂದಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ವಯೋಮಿತಿಯನ್ನು ನೋಡೋದಾದರೆ, ಡಿಸೆಂಬರ್ 26ಕ್ಕೆ ಅನ್ವಯವಾಗುವಂತೆ ಕನಿಷ್ಠ 18 ವರ್ಷ ಆಗಿರಬೇಕು ಹಾಗೂ SC ST ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷದವರೆಗೂ ವಯೋಮಿತಿ ಸಡಿಲಿಕೆ ಇರುತ್ತದೆ. ಇವು ಗ್ರೂಪ್ ಎ ಹುದ್ದೆಗಳಾಗಿರೋದ್ರಿಂದ ಸಂಬಳ ತುಂಬ ಚೆನ್ನಾಗಿದೆ. 81,000ದಿಂದ ಆರಂಭವಾಗಿ 2 ಲಕ್ಷದವರೆಗೂ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಯಾವುದೇ ಸಂದರ್ಶನ ಇರುವುದಿಲ್ಲ. ಮೆಡಿಕಲ್ ಹುದ್ದೆಗಳಿಗೆ ನಿಮ್ಮ MBBS ಅಂಕಗಳ ಆಧಾರದ ಮೇಲೆ, ಅಕೌಂಟ್ಸ್ ಹುದ್ದೆಗೆ ಪದವಿ ಹಾಗೂ CA ಅಥವಾ ICWA ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಮಾಡಲಾಗುತ್ತದೆ. ಆದರೆ SSLCಯಲ್ಲಿ ನೀವು ಕನ್ನಡ ಓದಿಲ್ಲ ಅಂದರೆ ಮಾತ್ರ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾಗುತ್ತದೆ. ಸ್ನೇಹಿತರೆ, ಇದೊಂದು ಉತ್ತಮ ಅವಕಾಶ. ಅರ್ಹತೆ ಇದ್ದರೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪ್ಲಿಕೇಶನ್ ಫಾರ್ಮ್ ಲಿಂಕ್ಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.